ಜೀವನ್ ಭೀಮನ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಬಾಡಿಗೆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿರುವಂತಹದ್ದು. ಎರಡು ಕುಟುಂಬಗಳು ಮಾರಾಮಾರಿ ಮಾಡ್ಕೊಂಡಿರುವಂತಹದ್ದು. ರಕ್ತ ಬರುವ ರೀತಿಯಲ್ಲಿ ಮನೆಯ ಮುಂಭಾಗದಲ್ಲಿ ಒಡೆದಾಡ್ಕೊಂಡಿರುವಂತಹದ್ದು. ಈ ಒಂದು ಪ್ರಕರಣವನ್ನ ನಾವು ನೋಡೋದಾದ್ರೆ ಜೀವನ್ ಭೀಮನ್ ನಗರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಬಾಡಿಗೆ ಮನೆಗೆ ಉತ್ತರ ಭಾರತ ಮೂಲದ ನರೇಶ್, ಸಚಿನ್ ಮತ್ತೆ ರೇಖಾ ಅನ್ನುವಂತವರು ಏನು ಅಣ್ಣ, ತಮ್ಮ, ತಂಗಿ ಮೂರು ಜನ ಒಂದು ಬಾಡಿಗೆ ಮನೆಗೆ ಬರ್ತಾರೆ. ಬಾಡಿಗೆ ಮನೆ ಬರುವ ಮುಂಚಿತವಾಗಿ ಒಂದು ಅಗ್ರಿಮೆಂಟ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಎಷ್ಟು ಹಣವನ್ನ ನಾವು ಅಡ್ವಾನ್ಸ್ ರೀತಿಯಲ್ಲಿ ಕೊಡಬೇಕು, ಪ್ರತಿ ತಿಂಗಳು ಎಷ್ಟು ಬಾಡಿಗೆಯನ್ನ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅಗ್ರಿಮೆಂಟ್ ನಲ್ಲಿ ಉಲ್ಲೇಖ ಆಗಿದ್ದಂತ ಅಡ್ವಾನ್ಸ್ ಅನ್ನ ನಮಗೆ ಸರಿಯಾಗಿ ಕೊಡ್ಲಿಲ್ಲ ಅನ್ನುವಂತಹದ್ದು ಏನು ಮನೆಯ ಮಾಲೀಕರಾಗಿರುವಂತಹ ಶೋಭಾ ಮತ್ತೆ ದೇವರಾಜ್ ಅವರ ಮಾತು. ಹೀಗಾಗಿ ಆ ಒಂದು ಅಡ್ವಾನ್ಸ್ ಹಣವನ್ನ ಕೇಳೋಕೆ ನಾವು ಹೋದ್ವಿ. ಕೇಳದಂತ ಸಂದರ್ಭದಲ್ಲಿ ನಾವು ಕೊಡಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಶುರುವಾಗತ್ತೆ. ಈ ಗಲಾಟೆ ಶುರುವಾದಂತ ಹಿನ್ನೆಲೆಯಲ್ಲಿ ಆ ರೇಖಾ ಅನ್ನುವಂತ ಯುವತಿ ಏನಿದ್ದಾಳೆ ಆಕೆ ಏಕಾಏಕಿ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ಲು. ಹೀಗಾಗಿ ನಾನು ಕೂಡ ಹಲ್ಲೆಯನ್ನ ಮಾಡಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯ ಮಾಲೀಕರು ಶೋಭಾ ಮತ್ತೆ ದೇವರಾಜ್ ಅವರು ಹೇಳಿದ್ರೆ, ಇನ್ನು ಈ ಕಡೆ ನರೇಶ್, ಸಚಿನ್ ಮತ್ತೆ ರೇಖಾ ಏನಿದ್ದಾಳೆ ಇವರು ಕೂಡ ಬಾಡಿಗೆ ಮನೆಗೆ ಬಂದು ನಾವು 1.5 ವಾರ ಅಷ್ಟೇ ಆಗಿರೋದು, ಇನ್ನು ಒಂದು ಬಾಡಿಗೆ ಸಹ ಅವ್ರಿಗೆ ಕೊಟ್ಟಿಲ್ಲ. ಆದ್ರೆ ಏಕಾಏಕಿ ಬಂದು ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ವಾಟರ್ ಬಿಲ್ ಕೂಡ ಜಾಸ್ತಿ ಆಗುತ್ತೆ, ನೀವು ವಾಟರ್ ಬಿಲ್ ಅನ್ನ ಜಾಸ್ತಿ ಕೊಡಬೇಕು ಅನ್ನುವಂತಹದ್ದು, ಜೊತೆಗೆ ಬಾಡಿಗೆಯನ್ನ ಹೆಚ್ಚುವರಿಯಾಗಿ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಡಿಮ್ಯಾಂಡ್ ಅನ್ನ ಮಾಡಿ ಮನೆಯ ಬಳಿ ಬಂದು ಗಲಾಟೆ ಮಾಡ್ತಾ ಇದ್ರು. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನಮಗೆ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡದಂತ ಸಂದರ್ಭದಲ್ಲಿ ನನಗೆ ಅಂದ್ರೆ ನರೇಶ್, ಸಚಿನ್ ಮತ್ತೆ ರೇಖಾ ಮೂರು ಜನಕ್ಕೂ ಕೂಡ ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ. ಅವರಿಗೆ ಕೈಗೆ ಸಿಕ್ಕಂತಹ ಒಂದು ವಸ್ತುಗಳ ಮೇಲೆ ತಲೆ ಮತ್ತೆ ಮುಖಕ್ಕೆ ಹೊಡೆದು ರಕ್ತ ಗಾಯಗಳನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಇವ್ರದಾಗಿರುವಂತಹದ್ದು. ಸದ್ಯಕ್ಕೆ ಜೀವನ್ ಭೀಮನ್ ನಗರ ಪೊಲೀಸರು ಎರಡೂ ಕಡೆಯಿಂದ ಕೂಡ ಪ್ರಕರಣವನ್ನ ಅಂದ್ರೆ ದೂರನ್ನ ಸ್ವೀಕಾರ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸಣ್ಣ ವಿಚಾರಕ್ಕೆ ಇಷ್ಟು ದೊಡ್ಡ ಜಗಳ ಅಥವಾ ಇಷ್ಟು ದೊಡ್ಡ ಒಂದು ರಾದಂತ ಬೇಕಿತ್ತ ಅನ್ನುವಂತಹದ್ದು ಅಕ್ಕಪಕ್ಕದವರ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಜಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು.